ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ಮತ್ತು ವನಿತಾ ಮಿತ್ರ ಬೃಂದದಿಂದ ಗೌರಿ ಅಮ್ಮನವರಿಗೆ ಗೋರಂಟಾಕು ವೃತ ಪೂಜೆ. ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ಮತ್ತು ವನಿತಾ ಮಿತ್ರ ಬೃಂದದ ವತಿಯಿಂದ ವಾಸವಿ ಕ್ಲಬ್ ಅಧ್ಯಕ್ಷರಾದ ಉಮಾಮೂರ್ತಿರವರ ಮನೆಯಲ್ಲಿ ಆಷಾಢ ಶುಕ್ರವಾರದ ಪ್ರಯುಕ್ತ ಗೌರಿ ಅಮ್ಮನವರ ಭಾವಚಿತ್ರಕ್ಕೆ ಗೋರಂಟಾಕು ವೃತ ಪೂಜೆಯನ್ನು ಏರ್ಪಡಿಸಲಾಗಿತ್ತು. ಗೌರಿ ಭಾವಚಿತ್ರಕ್ಕೆ ಗೋರಂಟಾಕು ಎಲೆ ಸೊಪ್ಪಿನಿಂದ ವಿಶೇಷವಾಗಿ ಅಲಂಕರಿಸಿದ್ದಲ್ಲದೆ ಗೌರಿ ಅಮ್ಮನವರಿಗೆ ವಿಶೇಷ ಪೂಜೆ ಸಹ ಸಲ್ಲಿಸಿದರು. ಇನ್ನು ಗೋರಂಟಾಕು ತಯಾರು ಮಾಡುವ ಯಂತ್ರಗಳಾದ ಬೀಸುವ ಕಲ್ಲು, ಒರಳು, ಒನಕೆ ಮತ್ತಿತರ ಸಾಮಗ್ರಿಗಳನ್ನು ಇಟ್ಟು ಅವಕ್ಕೂ ಸಹ ಪೂಜೆ ಸಲ್ಲಿಸಿದ ನಂತರ ಗೋರಂಟಾಕು ಎಲೆಗಳನ್ನು ಕಲ್ಲಿನ ಒರಳಲ್ಲಿ ರುಬ್ಬಿದ ನಂತರ ಮುತ್ತೈದ ಮಹಿಳೆಯರು ಗೋರಂಟಾಕನ್ನು ಕೈಗೆ ಹಚ್ಚಿಕೊಂಡು ಸಂಭ್ರಮಿಸಿದರು. ಇನ್ನು ಈ ಸಂದರ್ಭದಲ್ಲಿ ವನಿತಾ ಮಿತ್ರ ಬೃಂದ ಪದಾಧಿಕಾರಿಗಳಾದ ಖಜಾಂಚಿ ವಾಣಿ ರಾಘವೇಂದ್ರ ಮಾತನಾಡಿ, ಆಷಾಢ ಮಾಸ ಬಂದರೆ ಎಲ್ಲರಿಗೂ ಜ್ಞಾಪಕ ಬರುವುದು ಗೋರಂಟಾಕು ಎಲೆ. ಪ್ರತಿಯೊಬ್ಬ ಮಹಿಳೆಗೆ ಗೋರಂಟಾಕು ಎಂದರೆ ಮಹಿಳೆಗೆ ಅಚ್ಚುಮೆಚ್ಚು ಎಂದರು. ಗೌರಿ ಅಮ್ಮನವರಿಗೆ ಗೋರಂಟಾಕು ಎಂದರೆ ಬಲು ಪ್ರೀತಿ. ಗೋರಂಟು ಮರ ಹುಟ್ಟಿ ಬೆಳೆದ ಬಗ್ಗೆ ಅವರು ವಿವರಿಸಿದ ಅವರು, ಗೌರಿ ಮತ್ತು ಇಂಟಾಕು ಹೋಗಿ ಇದೀಗ ಗೋರಂಟಾಕು ಆಗಿದೆ ಎಂದರು. ಗೌರಿ ದೇವಿಯ ತಂಗಿಯ ಜೊತೆಯಲ್ಲಿ ವನದಲ್ಲಿ ಆಟವಾಡುತ್ತಿದ್ದಾಗ ಕೈಗೆ ತಗುಲಿದ ರಕ್ತದಲ್ಲಿ ಒಂದು ಗಿಡ ಬೆಳೆದಿದೆ. ಗಿಡ ಬೆಳೆದ ಬಗ್ಗೆ ಪರ್ವತರಾಜನಿಗೆ ಹೇಳಿದಾಗ ಅವರು ಸತಿ ಸಮೇತ ಗಿಡ ನೋಡಲು ಬಂದಿದ್ದರು. ಸಾಕ್ಷಾತ್ ಪಾರ್ವತಿ ದೇವಿಯ ಅನುಗ್ರಹದಲ್ಲಿ ಬೆಳೆದ ಗಿಡವೇ ಗೋರಂಟಾಕು ಎಂದು ಅವರು ವಿವರಿಸಿದರು. ಸಂಘದ ನಿರ್ದೇಶಕರಾದ ಸವಿತಾ ವೆಂಕಟೇಶ್ ಅವರು ಮಾತನಾಡಿ, ಗೋರಂಟಾಕಿನಿಂದ ಲೋಕಕ್ಕೆ ತುಂಬ ಅನುಕೂಲವಾಗಿದೆ. ಸ್ತ್ರೀ ಸೌಭಾಗ್ಯ, ಗರ್ಭಾಶಯ ದೋಷ, ಹಲವು ಸ್ತ್ರೀ ರೋಗಗಳ ದೂರ, ಉಷ್ಣಾಂಶವನ್ನು ಕಡಿಮೆ ಮಾಡುತ್ತದೆ. ಗರ್ಭಧಾರಣೆ ಮುನ್ನ ಗೋರಂಟು ಎಲೆಯ ಉಂಡೆಯನ್ನು ಮಾಡಿ ತಿಂದರೆ ಸುಖಕರ ಗರ್ಭಧಾರಣೆ ಸಹ ಆಗುತ್ತದೆ. ಜೊತೆಗೆ ಅಲಂಕಾರಿಕ ವಸ್ತುವಾಗಿದೆ ಎಂದು ಗೋರಂಟಾಕು ಮಹತ್ವದ ಬಗ್ಗೆ ಅವರು ವಿವರಿಸಿದರು. ಇನ್ನು ಈ ಸಂದರ್ಭದಲ್ಲಿ ವನಿತಾ ಮಿತ್ರ ವೃಂದದ ಎಲ್ಲ ಪದಾಧಿಕಾರಿಗಳು ಸೇರಿದಂತೆ ಇತರೆ ಮಹಿಳೆಯರು ಆಷಾಢ ಮಾಸ ಗೋರಂಟಾಕು ವೃತ್ತದ ಪೂಜೆಯಲ್ಲಿ ಭಾಗವಹಿಸಿ ಪೂಜೆ ಸಲ್ಲಿಸಿದ್ದು ವಿಶೇಷ. చెండు చామంతి పూలు దండలోనే